ನಮಸ್ಕಾರ, ಇದು ಡಿಜಿಟಲ್ ಸ್ಪೆಷಲ್. ನಾನು ಪ್ರತಿಮಾ ಭಟ್. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಈ ಯೋಗ ಯಾಕಿಷ್ಟು ಮಹತ್ವ ಪಡೆದುಕೊಳ್ಳುತ್ತೆ? ಜೂನ್ 21 ಯಾಕೆ ಅಂತಾರಾಷ್ಟ್ರೀಯ ಯೋಗ ದಿನವನ್ನಾಗಿ ಆಚರಿಸಲಾಗುತ್ತೆ? ಆ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಯೋಗ ನಮ್ಮಲ್ಲಿ ನಾವು ರೂಢಿಸಿಕೊಳ್ಳಬೇಕಾಗಿರುವಂತಹ ಶಿಸ್ತು. ಅದು ಯಾವುದೇ ರೀತಿಯ ಹೇರಿಕೆಯಲ್ಲ. ನಮ್ಮ ಮನಸ್ಸಿನ ಪ್ರವೃತ್ತಿಗಳ ಮೇಲೆ ಹತೋಟಿಯನ್ನ ಸಾಧಿಸೋದೇ ಯೋಗ. ಸರ್ವತೋಮುಖ ಆರೋಗ್ಯಕ್ಕೆ ಯೋಗ ಕೀಲಿಕೈ ಇದ್ದಂತೆ. ಒತ್ತಡ ಇರಲಿ, ಮಾನಸಿಕ ಖಿನ್ನತೆ ಇರಲಿ, ತೂಕ ಹೆಚ್ಚಳ ಇರಲಿ, ಹೃದಯಾಘಾತ ಅಥವಾ ಹೃದಯ ಸಂಬಂಧಿ ಯಾವುದೇ ಕಾಯಿಲೆ ಇರಲಿ, ಹೀಗೆ ಮಾನಸಿಕ, ದೈಹಿಕ ಮತ್ತು ಜೀವನ ಶೈಲಿ ಸಂಬಂಧಿತ ರೋಗಗಳಿರ್ತವಲ್ಲ, ಅದನ್ನು ಶಾಶ್ವತವಾಗಿ ನಿವಾರಣೆ ಮಾಡೋದಕ್ಕೆ ಯೋಗಾಭ್ಯಾಸ ಒಂದು ಪ್ರಮುಖ ಔಷಧಿ ಇದ್ದ ಹಾಗೆ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಜಗತ್ತಿನಾದ್ಯಂತ ರೋಗಗಳು ತ್ವರಿತವಾಗಿ ಹೆಚ್ಚಾಗ್ತಾ ಇದೆ. ಯೋಗಾಭ್ಯಾಸಕ್ಕೆ ಜಾಗತಿಕ ಮಟ್ಟದಲ್ಲಿ ಹೀಗಾಗಿ ಹೆಚ್ಚಿನ ಪ್ರಾಶಸ್ತ್ಯ ದೊರೀತಾ ಇದೆ. ಯೋಗ ಸಾಮಾನ್ಯವಾಗಿ ಎಲ್ಲ ರೋಗಗಳಿಂದ ಮುಕ್ತಿಗೊಳಿಸಿ ದೇಹವನ್ನು ಬಲಪಡಿಸಿ ಮನಸ್ಸನ್ನು ಸದೃಢಗೊಳಿಸುತ್ತೆ. ಜೀವನದಲ್ಲಿ ಜಾಗೃತಿ ಮತ್ತು ಹೊಣೆಗಾರಿಕೆಯಿಂದ ಕೂಡಿದಂತಹ ಜೀವನ ಸಾಗಿಸೋದಕ್ಕೆ ಸ್ಫೂರ್ತಿ ಕೊಡುತ್ತೆ. ಯೋಗ ಅಂದ್ರೇನು? ಜೋಡಣೆ ಅಥವಾ ಏಕತೆ ಅಂತ ಅರ್ಥ. ಭಾರತೀಯ ಪ್ರಾಚೀನವಾದಂತಹ ಈ ದೈಹಿಕ, ಮಾನಸಿಕ, ಆಧ್ಯಾತ್ಮಿಕ ಅಭ್ಯಾಸವೇ ಯೋಗ. ಈ ಯೋಗ ಎಂಬ ಪದ ಸಂಸ್ಕೃತದ ಯುಜ್ ಧಾತುವಿನಿಂದ ಬಂದದ್ದು. ಇದರ ಅರ್ಥ ಜೋಡಣೆ ಅಥವಾ ಏಕತೆ. ಇದು ಶರೀರ, ಮನಸ್ಸು ಮತ್ತು ಆತ್ಮದ ಸಮನ್ವಯ. ಮಾನವನ ದೈಹಿಕ, ಮಾನಸಿಕ ಮತ್ತು ಆತ್ಮೀಯ ಆರೈಕೆಗಾಗಿ ಮಾಡಿದಂತಹ ಒಂದು ಆಧ್ಯಾತ್ಮ ಶಾಸ್ತ್ರೀಯ ಅಭ್ಯಾಸ ಇದು. ನಮ್ಮ ಪುರಾತನ ಪರಂಪರೆಯಿಂದ ದೊರೆತಂತಹ ಅಮೂಲ್ಯ ಉಡುಗೊರೆ ಈ ಯೋಗ. ಇಂತಹ ಯೋಗದ ಜಾಗತಿಕ ಮಹತ್ವವನ್ನು ಗುರುತಿಸಿ 2014ರಲ್ಲಿ ಡಿಸೆಂಬರ್ 11ರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಸಂಯುಕ್ತ ರಾಷ್ಟ್ರಗಳ 69ನೇ ಜನರಲ್ ಅಸೆಂಬ್ಲಿ ಉದ್ಘಾಟನಾ ಭಾಷಣದಲ್ಲಿ ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕುರಿತಾಗಿ ಪ್ರಸ್ತಾಪ ಮಾಡ್ತಾರೆ. ಅದಾದ ಮೇಲೆ ಹಲವು ದೇಶಗಳು ಒಪ್ಪಿಕೊಂಡವು. ವಿಶ್ವಸಂಸ್ಥೆ ಪ್ರತಿ ವರ್ಷ ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನ ಅಂತ ಆಚರಣೆ ಮಾಡೋದಕ್ಕೆ ಘೋಷಣೆ ಮಾಡಿತು. ಪರಿಣಾಮವಾಗಿ ಮೊದಲ ಅಂತಾರಾಷ್ಟ್ರೀಯ ಯೋಗ ದಿನವನ್ನು 2015ರಲ್ಲಿ ಜೂನ್ 21ರಂದು ಭಾರತದ ನವದೆಹಲಿ ಸೇರಿದ ಹಾಗೆ ನ್ಯೂಯಾರ್ಕ್ನಲ್ಲಿ, ಪ್ಯಾರಿಸ್, ಬೀಜಿಂಗ್, ಬ್ಯಾಂಕಾಕ್, ಕೌಲಾಲಂಪುರ್, ಸಿಯೋಲ್ ಹೀಗೆ ಜಗತ್ತಿನಾದ್ಯಂತ ಅನೇಕ ದೇಶಗಳು ಯಶಸ್ವಿಯಾಗಿ ಆಚರಿಸಿದ್ವು. ಜೂನ್ 21 ಯೋಗ ದಿನ ಅಂತ ಆಚರಿಸಬೇಕು ಅಂತ ಸೂಚಿಸುವಾಗ ಮೋದಿ ಅವರು ಒಂದು ಮಾತು ಹೇಳ್ತಾರೆ. ಈ ದಿನ ವರ್ಷದಲ್ಲಿಯೇ ಅತಿ ದೀರ್ಘ ದಿನ. ಇದು ಜಗತ್ತಿನ ಅನೇಕ ಭಾಗಗಳಲ್ಲಿ ಒಂದು ಮಹತ್ವದ ದಿನವಾಗಿದೆ. ಹಾಗಾಗಿಯೇ ಈ ದಿನವನ್ನು ಆಯ್ಕೆ ಮಾಡಬೇಕು ಅಂತ ತಿಳಿಸಿದ್ದಾರೆ. ಯಾಕೆ ಹಾಗಿದ್ರೆ ಜೂನ್ 21 ಅಷ್ಟು ಮಹತ್ವ ಪಡೆದುಕೊಳ್ಳುತ್ತೆ? ಭಾರತೀಯ ಪಂಚಾಂಗದಲ್ಲಿ ಈ ದಿನದಿಂದ ದಕ್ಷಿಣಾಯನ ಆರಂಭ ಆಗುತ್ತೆ. ಹಿಂದೂ ಪೌರಾಣಿಕ ಕಥೆ ಪ್ರಕಾರ ಶಿವ ಮೊದಲು ಯೋಗಿಯಾಗಿ, ಆದಿಯೋಗಿಯಾಗಿ ಇದೇ ದಿನ ಮಾನವ ಜಾತಿಗೆ ಯೋಗದ ಜ್ಞಾನವನ್ನು ನೀಡೋದಕ್ಕೆ ಆರಂಭಿಸದ ಎನ್ನುವಂತಹ ನಂಬಿಕೆ ಇದೆ. ಪ್ರಾಚೀನ ಭಾರತೀಯ ಋಷಿಗಳು ಕೂಡ ಈ ದಿನವನ್ನು ಪವಿತ್ರ ದಿನ ಅಂತ ಕರೆದಿದ್ದಾರೆ. ಹಾಗಾಗಿಯೇ ಜೂನ್ 21 ಈ ವಿಶೇಷ ದಿನವಾಗಿ ಅಂತಾರಾಷ್ಟ್ರೀಯ ಯೋಗ ದಿನವಾಗಿ ಆಚರಿಸಲಾಗ್ತಾ ಇದೆ. ಈ ವರ್ಷ ಒಂದು ಭೂಮಿ ಒಂದು ಆರೋಗ್ಯ ಈ ಪ್ರಮುಖ ವಿಷಯದೊಂದಿಗೆ ಈ 11ನೇ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಭಾರತ ಸೇರಿದಂತೆ ಜಗತ್ತಿನ ಅನೇಕ ದೇಶಗಳು ವಿಜೃಂಭಣೆಯಿಂದ ಆಚರಿಸ್ತಾ ಇವೆ. ವೈಯಕ್ತಿಕ ಆರೋಗ್ಯ ಮತ್ತು ಭೂಮಿ ಆರೋಗ್ಯ ಇವೆರಡೂ ಕೂಡ ಅವಿಭಾಜ್ಯವಾಗಿ ಸಂಪರ್ಕ ಹೊಂದಿರುವಂತಹ ಮಹತ್ವದ ಸತ್ಯವನ್ನ ಈ ದಿನ ಪ್ರತಿಧ್ವನಿಸ್ತಾ ಇದೆ. ವಿವಿಧ ರೂಪಗಳಲ್ಲಿ ಯೋಗವನ್ನು ಜಗತ್ತಿನಾದ್ಯಂತ ಅಭ್ಯಸಿಸಲಾಗುತ್ತೆ. ಇದರ ಮಹತ್ವ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ದೇಹವನ್ನು ಆರೋಗ್ಯವಾಗಿಡೋದಕ್ಕಷ್ಟೇ ಅಲ್ಲ, ಮನಸ್ಸನ್ನು ಶಾಂತವಾಗಿಡೋದಕ್ಕೆ, ಆತ್ಮವನ್ನು ಜ್ಞಾನದತ್ತ ಕೊಂಡೊಯ್ಯೋದಕ್ಕೆ, ಮಾನವರು ಮುಕ್ತಿ ಮಾರ್ಗವನ್ನು ತಲುಪೋದಕ್ಕೆ, ಹೀಗೆ ಹಲವು ರೀತಿಯಲ್ಲಿ ಯೋಗಾಭ್ಯಾಸವನ್ನು ಅಭಿವೃದ್ಧಿಗೊಳಿಸಿದ್ದಾರೆ, ಅಳವಡಿಸಿಕೊಳ್ತಾ ಇದ್ದಾರೆ. ದೇಹದ ಅಭ್ಯಾಸಗಳಿಗೆ ಆಸನಗಳು, ಉಸಿರಾಟದ ನಿಯಂತ್ರಣಕ್ಕೆ ಪ್ರಾಣಾಯಾಮ, ಧ್ಯಾನ ಅಥವಾ ಮೌನತೆಯ ಅಭ್ಯಾಸಕ್ಕೆ ಧ್ಯಾನ, ಏಕಾಗ್ರತೆಗೆ ಸಂಬಂಧಪಟ್ಟಂಥ ಧಾರಣೆ, ಹೀಗೆ ಹಲವು ರೀತಿಯಲ್ಲಿ ಯೋಗಾಭ್ಯಾಸ ಇದೆ. ಯೋಗ ದೈಹಿಕ ಹಾಗೂ ಮಾನಸಿಕ ಆರೋಗ್ಯವನ್ನು ಸಮಗ್ರವಾಗಿ ನಿಭಾಯಿಸುವಂಥ ಒಂದು ಅಭ್ಯಾಸ. ಎಲ್ಲ ಸಮಸ್ಯೆಗೆ ಪರಿಹಾರ ಅಲ್ಲದೆ ಇದ್ರೂ ಪರಿಣಾಮಕಾರಿಯಾದಂಥ ಪೂರಕ ಚಿಕಿತ್ಸೆ ಇದು. ಹಾಗಾಗಿಯೇ ಒಂದು ಅಂದಾಜಿನ ಪ್ರಕಾರ ಜಾಗತಿಕ ಮಟ್ಟದಲ್ಲಿ 300 ದಶಲಕ್ಷ ಜನ ಯೋಗಾಸನ ಮಾಡ್ತಾರೆ ಅಂತ ಅಂದಾಜಿಸಲಾಗ್ತಾ ಇದೆ. ಅದರಲ್ಲಿ 72% ಮಹಿಳೆಯರು. ಈ ಯೋಗದಲ್ಲಿ ಒಟ್ಟು 84 ಆಸನಗಳಿವೆ. ಅದರ ಸದುಪಯೋಗವನ್ನು ನಾವು ಪಡ್ಕೊಳ್ಬೇಕಾಗಿದೆ. ನಮ್ಮ ಭಾರತ ದೇಶ ವಿಶ್ವಕ್ಕೆ ಯೋಗದಂತಹ ಒಂದು ಅತ್ಯಮೂಲ್ಯ ಆರೋಗ್ಯ ಸೂತ್ರವನ್ನು ಕೊಟ್ಟಿದೆ. ಅದನ್ನು ನಾವೆಲ್ಲರೂ ನಮ್ಮ ಜೀವನ ಶೈಲಿಯ ಭಾಗವಾಗಿಸ್ಕೊಂಡ್ರೆ ಈ ದಿನ ಆಚರಿಸಿದ್ದಕ್ಕೂ ಕೂಡ ಒಂದು ಸಾರ್ಥಕತೆ ಸಿಗುತ್ತೆ. ನಮಸ್ಕಾರ.